विशेष प्रार्थना पूर्वक आचार्य वगैरह कर्मान् करिष्ये ಹಿಂದೆ ಕ್ಯಾಮರಾ ಬರೋದು ಹಿಂದೆ ಬರೋದು ಮೊದಲನೇದಾಗಿ ಎಲ್ಲ ನಮ್ಮ ರಾಯಚೂರು ಜನತೆಗೆ ನನ್ನ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂದರೆ ಇವತ್ತು ನನಗಾಗಲಿ ನಮ್ಮ ತಂದೆಯವ್ರಿಗಾಗಲಿ ಇಲ್ಲಿ ಉತ್ತರ ಕರ್ನಾಟಕ ಈ ಕಡೆಯಿಂದ ತುಂಬ ಜನ ಫ್ಯಾನ್ ಫಾಲೋಯಿಂಗ್ ಆಗಲಿ ಯಾವುದೇ ಸಿನಿಮಾ ಮಾಡಲಿ ನಾವು ಕನ್ನಡ ಸಿನಿಮಾ ಯಾವುದೇ ಮಾಡಿದ್ರೂ ಪ್ರತಿ ಸಲನೂ ರಾಯಚೂರಿಂದ ಹಿಡಿದು ಅಂದರೆ ಈ ಕಡೆ ಭಾಳಷ್ಟು ಬೆಂಬಲ ನೀಡ್ತಿರ್ತೀರ. ಹಾಗಾಗಿ ಇವತ್ತು ನಾವು ರಾಯರ ಮಠಕ್ಕೆ ಹೋಗಿ ಅಲ್ಲಿಂದ ಆಶೀರ್ವಾದ ಪಡ್ಕೊಂಡು ಮತ್ತು ಇಲ್ಲಿ ಬಂದು ಆಂಜನೇಯ ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೊಂಡ್ವಿ. ಆ್ಯಂಡ್ ನಮ್ಮ ರಾಮಾಚಾರಿ ಸರ್ ಅವರು ಧನ್ಯವಾದಗಳು ಸ್ವಾಗತ ನೀಡಿದ್ದಕ್ಕೆ. ಈ ಒಂದು ಚಿತ್ರ ಜೂನ್ 6ನೇ ತಾರೀಕು ಜೂನ್ 6ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಎಲ್ಲ ಇಡೀ ಚಿತ್ರತಂಡ ಇಲ್ಲಿ ಬಂದಿದ್ದೀವಿ. ಮಾದೇವ ಸಿನಿಮಾ ನಿಮ್ಮ ಹಾಗೂ ನಮ್ಮೆಲ್ರಿಗೂ ತುಂಬ ಮನಸ್ಸಿಗೆ ತುಂಬ ಹತ್ತಿರ ಆಗುವಂಥ ಸಿನಿಮಾ. ದಯವಿಟ್ಟು ತಾವೆಲ್ಲರೂ ನೋಡಿ ಹರಿಸಿ ಹಾರೈಸಬೇಕು ಅಂತ ಕೇಳ್ಕೊತೀನಿ. ನಾನು ಭಾಳ ದಿನದಿಂದ ಬೇಡ್ಕೊಂಡಿದ್ದೆ, ನಮ್ಮ ತಂದೆ ಕಾಲದಿಂದ ನಾನು ಬೇಡ್ಕೊಂಡಿದ್ದೆ. ನನಗೆ ರಾಯರ ಮಠಕ್ಕೆ ನಾನು ಬರೋಕ್ಕೆ ಆಗಿರಲಿಲ್ಲ. ಅಲ್ಲಿ ಬೆಂಗಳೂರಲ್ಲೆಲ್ಲ ಬೇಡ್ಕೊತಿದ್ದೆ. ಬಟ್ ಇಲ್ಲಿ ಬಂದಾಗ ಮೊದಲನೇ ಬಾರಿಗೆ ಬಂದಾಗ ನಾನು ಉಳಿಸೇವೆ ಮಾಡಬೇಕು, ನಾವೆಲ್ಲರೂ ಸೇವೆ ಸಲ್ಲಿಸಬೇಕು ಅಂದ್ಕೊಂಡು ನಾನಾಗಲಿ ನಮ್ಮ ಡೈರೆಕ್ಟರ್ ಆಗಲಿ ನಮ್ಮ ಪ್ರೊಡ್ಯೂಸರ್ಸು ಎಲ್ಲರೂ ಉಳಿಸೇವೆ ಮಾಡಿದ್ವಿ. ಸೊ ಅಲ್ಲಿ ನಮಗೆ ಗುರುಬಲ ಅಲ್ಲಿಂದನೇ ನಮಗೆ ರಾಯರಾಗಲಿ ನಾನು ತುಂಬ ಬಾಬಾ ಹಾಗೂ ರಾಯರ ಭಕ್ತ. ಸೊ ಅಲ್ಲಿ ಗುರುಬಲ ನಮಗೆಲ್ಲ ಈ ಸಿನಿಮಾಗೆ ಸಿಗಲಿ ಅಂತ ನಾನು ಬೇಡ್ಕೊಂಡಿದ್ದೀನಿ. ಪ್ರಮೋಷನ್ಗಿಂತ ನಮಗೆ ಆಶೀರ್ವಾದ ಭಾಳ ಮುಖ್ಯ ಸರ್. ಯಾಕಂದರೆ ನಮಗೆ ಯಾವುದೇ ಆಗಿರಲಿ ನಾನಂತೂ ತುಂಬ ನಾನು ದೇವರಲ್ಲಿ ನಂಬಿಕೆ ಇಟ್ಕೊಂಡಿರ್ತೀನಿ. ಸೊ ನನ್ನ ಒಂದು ಪದ್ಧತಿ ಏನು ಅಂದರೆ ನಾವು ಅರ್ಧ ದೇವ್ರದ್ದು ಅರ್ಧ, ನಾವು ಏನೇ ಕೆಲಸ ಮಾಡಿದ್ರು ಆ ದೇವ್ರ ಫಲ ಇದ್ದರೆ ಮಾತ್ರ ಅದು ನಮಗೆ ಪ್ರತಿಫಲ ಸಿಗುತ್ತೆ ಅನ್ನೋದು ನಾನು ನಂಬಿದ್ದೀನಿ. ಈ ಒಂದು ಸಿನಿಮಾ ನನಗೆ ನನ್ನ ಹೃದಯಕ್ಕೆ ತುಂಬ ಹತ್ತಿರ ಆಗಿರೋಂಥ ಸಿನಿಮಾ ಮಾದೇವ. ಎಲ್ಲೋ ಒಂದು ಕಡೆ ಕರುಳಿನ ಕೂಗು ಆ ಸಿನಿಮಾನ ಭಾಳಷ್ಟು ಜನ ನಮ್ಮ ತಂದೆಯವರ ಅಭಿಮಾನಿಗಳು ಆ ಕಾಲದಲ್ಲಿ 1994ರಲ್ಲಿ ರಿಲೀಸ್ ಆಗಿದ್ದಂಥ ಸಿನಿಮಾನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಾ. ಸೊ ಆ ಥರದ್ದು ಒಂದು ಜಾನರ್ಗೆ ಸೇರುವಂಥ ಸಿನಿಮಾ ಇದು. ಸೊ ಖಂಡಿತ ಮಾದೇವ ಆಗಲಿ, ಮಾದಪ್ಪನ ಹೆಸರಲ್ಲೇ ಮಾದೇವ ಅಂತ ಇಟ್ಟಿರೋದಕ್ಕೆ ಮಾದಪ್ಪನ ಸಾಂಗ್ನ ಅಲ್ಲಿ ರಿಲೀಸ್ ಮಾಡಬೇಕು ಅಂತ ಹೇಳಿ. ಸೊ ಪ್ರತಿ ದೇವಸ್ಥಾನಕ್ಕೂ ಹೋಗಿ ಆಶೀರ್ವಾದ ಪಡಿತಿದೆ ಹೊರತು ಅಷ್ಟೊಂದು ಪ್ರಚಾರಕ್ಕಲ್ಲ. ನಾವು ತಂದೆಯವರು ಭಾಳ ಆ ಥರದ್ದೆಲ್ಲ ಸೇವೆಗಳೆಲ್ಲ ಮಾಡ್ಕೊಂಡಿದ್ದೀವಿ. ಅದು ಎಲ್ಲೂ ಬರೆದಿರೋ ಥರ ಅಂದರೆ ನಾವು ಏನೇ ಮಾಡಿದ್ರೂ ಎಡಗೈ ಅಥವಾ ಬಲಗೈಯಲ್ಲಿ ಮಾಡಿದಾಗ ಈ ಎಡಗೈ ಗೊತ್ತಾಗಬಾರ್ದು ಅಂತ ಖಂಡಿತ ಸರ್. ಯಾಕಂದರೆ ಇವತ್ತು ಅದು ನಮ್ಮ ತಂದೆಯವರು ನನಗೆ ಹೇಳ್ಕೊಟ್ಟಿರುವಂಥ ಪಾಠ. ಪೂರ್ವಕ ಧನ್ಯವಾದಗಳು ಸಾಹಿತ್ಯ. ನಾವು ಈ ಒಂದು ನನಗೆ ಇಷ್ಟು ನೀವು ಪ್ರೀತಿ ಇಟ್ಕೊಂಡು ನಮ್ಮ ತಂದೆಯವ್ರ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಅವ್ರ ಥರನೇ ಗೆಲ್ಲಬೇಕು, ಈ ಸಿನಿಮಾ ಗೆಲ್ಲಬೇಕು ಅಂತ ನೀವು ಆಶೀರ್ವಾದ ಮಾಡ್ತಿದ್ದೀರಾ. ಧನ್ಯವಾದಗಳು. ಮರಿಬೇಡಿ, ಇದೇ ಜೂನ್ 6ನೇ ತಾರೀಕು ಮಾದೇವ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ನಮ್ಮ ಸಿನಿಮಾ ಮೇಲೆ ತಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಎಲ್ಲ ಇರಲಿ ಅಂತ ಕೇಳ್ಕೊಳ್ತೀನಿ. ಜೈ ಕರ್ನಾಟಕ. ಧನ್ಯವಾದ.